ತೊರಿದು ಬಸವ ಬಾಗೇಡಿ ಬಿಟ್ಟ ಕಲ್ಯಾಣಕ್ಕ ಹೋಗಿ ಆಡಿಯ ಇಟ್ಟ ಶಿವಾಚಾರ ಸದಾಚಾರ ಸರ್ವ ಕುಲದವರಿಗೆಲ್ಲ ಜ್ಞಾನದ ದಿವಿಗಿ ಕೊಟ್ಟ ಮೈಸೂರದವರಿ ರಾಜಕೀಯವಲ್ಲೆಂದು ಹೊರಟ ಶಾಶ್ವತ ಸೇರಿ ಶಂಭುಲಿಂಗನ ಬೆಟ್ಟ ಆವಿಷ್ಯ ತುಂಬ ಶಟ ಶಾಸ್ತ್ರವೇ ಬರೆದು ಇಟ್ಟ ತ್ರಿಲೋಕದಲ್ಲಿ ಪ್ರಕಟ ನವಲಗುಂದ ನಾಗಲಿಂಗನ ಆಟ ತಾಯಿಗೆ ಒಂದು ನುಡಿಯಾಡಿದ ಕ್ಯಾಟ ತಾಯಿ ತಂದಿ ಮಾತಿಗೆ ಮಾವೈರಾಗ್ಯ ತಾಳಿ ಶಿವನಾತ್ಮಕ ನಾಟ ಸಿದ್ಧಲಿಂಗ ಯೋಗಿಯ ಮಾದಿಟ್ಟ ತಗದ್ರು ಇವಾಗ ಗವಿ ಒಳಗ ಹೋಗದ ಏಟ ಪ್ರಸಿದ್ಧ ನಸೀತು ಭರತ ಖಂಡದಲ್ಲಿ ಕಮರಿಲ್ಲ ಚಾಣಪೀಠ ಅಂದೇವಾಡಿ ವರ್ಗವಿಗಳ ಮ್ಯಾಟ ಬಂದಿದ ಚಂದ ಭೀಮಾ ನದಿಯ ತ್ರಿಕೂಟ ಗುರು ಮಲ್ಲೇಶನ ಶಿಷ್ಯ ಗೈಭೀಷನಲ್ಲಿ ನಿತ್ಯ ಅನುಭವದ ಊಟ ಗುರು ಮಲ್ಲೇಶನ ಶಿಷ್ಯ ಗೈಭೀಷನಲ್ಲಿ ನಿತ್ಯ ಅನುಭವದ ಊಟ ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತ್ರ ಸನೆ ಬಂತು ಸಮಯ ಇದಾಯಿತು ಟೈಮ ಮುಗೀತು ಆವಾಗ ನಮ್ಮ ಮಗಳು ವಿದ್ಯಾಶ್ರೀಯ ಸಹಜ ಹಾಡ್ಯಾಳಿದರಾಗ ಆಕಿನೇ ಮಂಗಳಾರತಿ ಮಾಡುದು ಇತ್ತು ಸುಮ್ಮ ಬಿಟ್ಟಾಳಾವಾಗ ನೀವೊಂದು ಸ್ವಲ್ಪ ಸಾರಾಂಶ ಹೇಳಿ ಮಂಗಳಾರತಿ ಮಾಡುವಂದ್ರು ತಮ್ಮ ಪ್ರೀತಿಗಾಗಿ ಎದ್ದ ನಿತ್ಯ ಸಭಾದಾಗ ಕಡಕೊಳ ಮರೆಯುವ ಕಾಲದಲ್ಲಿ ನಾಗನಾಳ ದೇಸಾಯರು ಇದ್ರು ಇವರು ವಾಸ ಮಾಡಿಕೊಂಡಿದ್ರು ಹರಕ ಚಪ್ಪರದ ಒಳಗ ಗುರುವಿಗೆ ನಂಬಿ ಅಪನಂಬಿ ಮಾಡಿದ್ರು ಹಾಳ ಆಗತಾರ ಹ್ಯಾಂಗ ಇದೊಂದು ಕೊನೆಯ ಪದ ಹಾಡಿ ಮಾಡ್ತೀನಿ ಸಭಾದಾಗ ನಾಗನಾಳ ಊರಿಗೆ ಕಡಕೋಳ ಮಡಿವಾಳ ಬಂದ ನಾಗನಾಳ ದೇಸರ ಬಂದ್ರು ಗುರುವಿನ ಕಡೆಗ ನಾಗನಾಳ ದೇಸಾಯರು ಮಡಿವಾಳಪ್ಪನ ಪಾದಕ್ಕ ಬಿದ್ರು ಏನು ಮಾಡ್ತಾರೆ ಗುರುವೇ ಮನ್ಯಾಗ ಪಾದ ಹಾಕಟ್ರಿ ನಡಿರಿ ಆವಾಗ ಏನಾದ್ರಿ ಕಡಕೊಳ ಮಡಿವಾಳಂದ ಇವ ಬಡವ ಇದ್ದ ಮೊದಲೀಗ ಒಂದ ಹೊತ್ತ ಕೂಳಿಗೆ ಗತಿ ಇದ್ದಿಲ್ಲ ಮಾಡೋದು ಹ್ಯಾಂಗ ಗುರುಗಳು ಇಲ್ತನ ಬಂದಾರಂದ್ರ ಮನ್ಯಾಗ ಪಾದ ಹಾಕ್ಲಿ ಅಂತ ನಾಗನಾಳ ದೇಸಾಯರು ಕರಿತಾರ ಆವಾಗ ಜಿಯ ಜಿಯ ಜಿಯ
ಹೊಳಿ ಹಾಸಿದ ಕೇಳು. ಒಂದ ಚರಿಗೆ ತುಂಬ ನೀರ ಇಟ್ಟ ಗುರುಗಳೆದರೀಗ ಇದ್ದದ ತಂಗಳ ತುಕುಡಿ ಪ್ರಸಾದ ಕೊಟ್ಟ ಮಡಿವಾಳಪ್ಪರಿಗ ಇವರು ಊಟ ಮಾಡಿ ನೀರ ಕುಡಿದು ತಳಗಾವಾಗ ಊಟ ಮಾಡಿ ನೀರು ಕುಡಿದು ಚರಿಗೆ ತಳಗ ಇಡುವಾಗ ನಾಗನಾಳ ದೇಸಾಯ ಕೇಳದ ಮಡಿವಾಳ ಸಾಧುಗ ಜಿಯ 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 ಏನ್ರಿ ಗುರುಗಳೇ ನನಗ ಬಡತನ ಬೆನ್ನ ಹತ್ತೈತಿ. ನನ್ನ ಬಡತನ ಯಾವಾಗ ಬಯಲಾಗತೈತಿ ಕೇಳದ ಗುರುಗಳಿಗೆ ಈಗ ಇಟ್ಟಿದ್ದೆಲ್ಲ ಮನಸ್ಸ ದಾನ ಧರ್ಮ ಪರ ಉಪಕಾರ ಮನಿಯಾಗ ಹಿಂಗೆ ಇಟ್ಕೊಂಡು ಹೋಗು ರಾಜ್ಯ ಆಗತಿ ಅಂದ ಇವನೀಗ. ಅದಕ್ಕೆ ಮನುಷ್ಯ ಶ್ರೀಮಂತಿದ್ದಾಗ ಹೆಂಗಿರ್ತೈತಿ ಬಡವಿದ್ದಾಗ ಹೆಂಗಿರ್ತೈತಿ ಅನ್ನುವಂಥದ್ದು ತಾತ್ಪರ್ಯ ತಿಳಿತದ. ಹೌದಲ್ರಿ. ಈ ಕಡಕೋಳ ಬಡಾಳಪ್ಪನವರು ಕಾಲಕ್ಕೆ ನಾಗನಾಳ ದೇಸಾಯರು ಅಂತಿದ್ರು. ದೇಸಾಯರು ಒಂದು ಹರಕ ಚಪ್ಪರದಲ್ಲಿ ವಾಸ ಮಾಡ್ಕೊಂಡಿದ್ರು. ಹೌದು ಹೌದು. ಈ ಕಡಕೋಳ ಬಡಾಳಪ್ಪನವರು ನಾಗನಾಳ ಗ್ರಾಮಕ್ಕೆ ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳ ಒಂದು ಸ್ವಲ್ಪ ಮನ್ಯಾಗ ಪಾದ ಹಾಕಿ ಬರಾಕತ್ತೀರಿ ನಡ್ರಿ ನೀವು ಅಂತ ಕರೆದ. ಹೌದು. ಇವನಿಗೆ ದಕ್ಷಿಣ ಕೊಡಕ್ಕೆ ಸುದಕ್ಕೆ ರೊಕ್ಕಿದ್ದಿದ್ದಿಲ್ಲ. ಇವ ಸುಮ್ಮ ಹೋದ ಬೆನ್ನತ್ತಿ. ಹೌದಲ್ರಿ. ಇವು ನಮ್ಮ ಈಗಿನ ಗುರುಗಳು ಬೇರೆ. ಈಗಿನ ಗುರುಗಳು ಹೆಂಗೆ ಮಸ್ತ್ ಇವು 1001 ರೂಪಾಯಿ ಕೊಟ್ಟರೆ ಕಾಲಿಡ್ತಾವೆ ಮನ್ಯಾಗ ಇರ್ಲಿಕ್ಕೆ ಅಂದಿಲ್ಲ. ನಮ್ಮ ಬಲ್ಯಾಕಿ ಇಲ್ಲ ಅವನ ಬಲ್ಯಾಕಿ. ಹೌದು ಹೌದು. ಆವಾಗ ಏನು ಮಾಡ್ದ ಇವನ ಬಲ್ಯಾಕೆ ಏನೂ ಇಲ್ಲ ಅಂತ ಗುರ್ತಾಯ್ತು. ಬರ್ತೀನಿ ನಡಿ ಅಂತ ಹೋದ್ರು. ತಂಗಳ ತುಕಡಿ ಪ್ರಸಾದ ಇಟ್ಟ, ಚರಿಗೆ ತುಂಬ ನೀರಿಟ್ಟ, ನೀರು ಕುಡಿದು ಚರಿಗೆ ತಳಗಿಡುವಂಥ ಸಮಯದೊಳಗೆ ದೇಸಾಯರು ಕೇಳ್ತಾರೆ. ಏನು ಕೇಳ್ತಾರಿ? ಗುರುಗಳ ಹೀನವಾದಂತಹ ಬಡತನ ಬೆನ್ನತ್ತಿ ಬಿಟ್ಟೈತ್ರಿಪ್ಪ, ಇದು ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ ಕೇಳ್ದ. ಹೌದು ಹೌದು. ಆವಾಗ ಕಡಕೋಳ ಬಡಾಳಪ್ಪನವ್ರು ಅಂತಾರೆ ಏನಂತಾರಿ? ಈಗ ಇಟ್ಟಿದ್ದಲ್ಲೋ ಮನಸ್ಸ ಹಿಂಗೆ ಇಟ್ಕೊಂಡು ಹೋಗು. ದಾನ ಧರ್ಮ ಪುಣ್ಯ ಪರೋಪಕಾರ ನೋಡು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡು. ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ. ಹೌದಲ್ರಿ. ನಿನಗೆ ಭಗವಂತ ಕೊಟ್ಟಾನಂದ್ರೆ ದಾನ ಧರ್ಮ ಮಾಡ. ಮತ್ತು ನಿನಗೆ ಕೊಟ್ಟು ನೀ ದಾನ ಮಾಡ್ಲಿಕ್ಕಂದ್ರೆ ಮುಂದೆ ಭಿಕ್ಷೆ ಬೇಡ ಮಾಡೋದು ನನ್ನ ಕೈ ಒಳಗದ ಅಂತ ಹೇಳ್ತಾನೆ. ಹೌದು ಹೌದು. ಆವಾಗ ಏನು ಮಾಡ್ದ? ಈಗ ಇಟ್ಟಿದ್ದಲ್ಲೋ ಇಂಥ ಬಡತನದೊಳಗೆ ನನಗೆ ಕರ್ಕೊಂಡು ಬಂದಿದ್ದಿ, ಊಟ ಮಾಡಿಸಿದ್ದಿ, ಇದ್ದಂಥದ್ದು ಸತ್ಕಾರ ಮಾಡಿದ್ದಿ, ನಿನ್ನ ಬೆಲೆಗೆ ರೊಕ್ಕಿಲ್ಲ ಕೊಟ್ಟಿಲ್ಲ ಹೋಲಿ. ಹೌದು. ಮುಂದೆ ಇದೆ ಹಿಂಗೆ ಮನಸ್ಸು ಇಟ್ಕೊಂಡು ಹೋಗು. 25 ಹಳ್ಳಿಗೆ ಶ್ರೀಮಂತ ಆಗ್ತಿ, 25 ಹಳ್ಳಿಗೆ ನೀ ನ್ಯಾಯ ಮಾಡ್ತಿ. ಆವಾಗ ನೀ ಶ್ರೀಮಂತ ಆದಾಗ ನಾನು ನಿನ್ನ ಮನೆಗೆ ಬರ್ತೀನಿ, ಬರ್ರಿ ಗುರುಗಳ ಹೊರಗೆ ಅಂತ ಕರೆದ್ರೆ ಸಾಕು ನೀ ಬೇಡ. ಆವಾಗ ನಾಗನಾಳ ದೇಸಾಯರಂತಾರ ಗುರುಗಳ ನಾನು ಇಂಥ ಒಂದು ಉಪವಾಸ 2 ಉಪವಾಸ ಸಾಯಾಗ ನಿಮ್ಮಲ್ಲಿ ಅದು ಬಂದು ಕರ್ಕೊಂಡು ತಂದೇನಿ. ಹೌದು ಹೌದು. ಜೇರ್ ಕರ್ತ ನಾನು 25 ಹಳ್ಳಿಗೆ ಶ್ರೀಮಂತ ಆದ, 25 ಹಳ್ಳಿ ನ್ಯಾಯ ನನ್ನ ಮನ್ಯಾಗ ನಡೀತಂದ್ರೆ ನನ್ನ ಮನೆಯಾಗೆ ಬಂದಿರಾಕತ್ರಿ ನೀವು ಅಂತ ಹೇಳ್ತಾನೆ. ಹೌದಲ್ರಿ. ಈಗ ಬಡವದ ನನ್ನ ಮನಸ್ಸಿಗೆ ಬಂದಿದ್ದು ಹೇಳ್ತಾನೆ ಈಗ. ಹೌದು ಹೌದು. ಬಡತನ ಅದೀಗ. ಆವಾಗ ಹೇಳ್ತಾರೆ ಇವರು ಕಡಕೋಳ ಬಡಾಳಪ್ಪನವರು, ಏಯ್ ಮನ್ಯಾಗ ಇರೋರಲ್ಲ ನಾವು, ಬರೇ ಒಳಗೆ ಬರ್ರಿ ಅಂತ ಕರೆದ್ರೆ ಸಾಕು ಅಂತ ಶ್ರೀಮಂತಿಕೆ ಮುಂದೆ ಬರೋದು ನಂಗೆ ಕಾಣಕತ್ತದ ಮುಂದೆ ನನಗೆ. ಹೌದು. ಮುಂದೆ ನೀನು ನನಗೆ ಕರೆದೆ ಅಂದ್ರೆ ಉದ್ಧಾರ ಆಗ್ತಿ, ಮತ್ತು ಕರಿಲ್ಲ ಅಂದ್ರೆ ಆ ಮಹಾಂತ ಏನು ಮಾಡ್ತಾನೆ ಹೋಗುವಂತಂದು ಆಶೀರ್ವಾದ ಮಾಡಿ ಮುಂದೆ ಹೋದ. ಮುಂದೆ ಇವರು ದೇಸಾಯರು ಹೆಂಗೆ ಆಗ್ತಾರ ತಾವು ಶಾಂತತೆಯಿಂದ ಆಶೀರ್ವಾದ ಮಾಡಿ ಹೋದ. 11 ವರ್ಷ ಹೋಯಿತು. ಅಗರ್ಭಿ ಶ್ರೀಮಂತ ಆದರೂ ದೇಸರು ನಾಗನಾಳು ರಾಗ. ಗುರು ವಾಕ್ಯ ಸುಳ್ಳ ಆಗಲೇ ಇಲ್ಲ ಹಣೆ ಬಾರದ ಒಳಗ ತಮ್ಮ, ಅಂತಿಂತ ಶ್ರೀಮಂತ ಆಗಲಿಲ್ಲ ತಿಳಿಸುವೆ ತಮಗ. 25 ಹಳ್ಳಿ ನ್ಯಾಯ ಮನಿಯಾಗ ನಡೆದಿತ್ತು. 2 ಆಳ ಮನುಷ್ಯ ಇಟ್ಟ ಬಾಗಲ ಕಾಯೋ ಸಲವಾಗ. ಜಿಯ 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 ಯಾಡಾಳ ಮನುಷ್ಯರಿಗಿಟ್ಟ ಒಳಗ ಬಿಡು ಅಂದ್ರೆ ಬಿಡಬೇಕು ನೀವು. ಹೌದು ಹೌದು. ನಾನು ಬಿಡುವಲ್ಲಾರದವರಿಗೆ ಬಿಡಬ್ಯಾಡಂದ ದರ್ಬಾರದ ಬೆಳಗ. ಕಡಕೊಳ ಮಡಿವಾಳಪ್ಪಗ ನೆನಪ ಹಾರದ ಶ್ರೀಮಂತಿಗೆ ಬಂದಾಗ ಮುಂದ ಮಡಿವಾಳ ತಾನೇ ಬಂದ ನೋಡು ನಾಗನಾಳೂರೀಗ. ಕಡಕೊಳ ಮಡಿವಾಳ ಜೋಳಿಗೆ ಹಾಯ್ಕೊಂಡು ಬಂದು ಹೊರಗ ನಿತ್ತು ಅಂದ ಚಪ್ರದಾಗ ಇದ್ದ ದೇಸಾಯ ಎಲ್ಲಿ ಊರಾಗ. ಜಿಯ 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 ಜಿಯ
ಚಪ್ರದಾಗಿದ್ದವ ಅನಬ್ಯಾಡವಾಗ ದೊಡ್ಡ ರಾಜ ಊರ ಒಳಗ ಹೌದು ಈ ಕಡಕೊಳ ಮಡಿವಾಳ ಹೇಳತಾನ ಆಳ ಮನುಷ್ಯಾಗ ಏನಂತಾನ್ರಿ ನಿಮ್ಮ ರಾಜ ಮೊದಲ ಪೋತ್ರ ಇದ್ದ ಗುರುತಿಲ್ಲ ನಿನಗ ಅವಂಗ ರಾಜ ಆಗತೀನಿ ಅಂದಿದ್ದ ರಾಜ ಆಗ್ಯಾನೂರಾಗ ಕಡಕೊಳ ಮಡಿವಾಳ ಬಂದಾನ ಒಳಗೆ ಬಿಡಲೇನಂತ ಕೇಳು ಆಳ ಮನುಷ್ಯ ಹೋಗಿ ಕೇಳದ ಸೌಕಾರಗ ಜಿಯ 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 ಕಡಕೊಳ ಮಡಿವಾಳಪ್ಪ ಅಂತ ಸಾಧು ಬಂದು ನಿಂತಾನ ಹೊರಗೆ ಹೌದು ಈ ದೇಸಾಯರಿಗೆ ನೆನಪ ತಮ್ಮ ಹಾರಿತಾವಾಗ ರೊಕ್ಕದ ಮದ ಅಂಬುದು ಸೊಕ್ಕ ಹಿಂಗ ತರತದ ಮನುಷ್ಯಾಗ ಅದು ಬಸ್ ಸ್ಟ್ಯಾಂಡ್ದಾಗ ನೋಡಿದ್ರು ನೋಡಿಲ್ಲ ಅಂತದಾವಾಗ ಯಾವ ಕಡಕೊಳ ಮಡಿವಾಳ ಯಾವ ಸಾಧು ಬಂದಾನಿಲ್ಲಿ ಅಲ್ಲೇ ನಿಂದ್ರ ಹೇಳು ಅವಾಗ ಬಾಗಿಲದ ಹೊರಗ ಜಿಯ 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 ಈ ಶಬ್ದ ಮಡಿವಾಳಪ್ಪನ ಕಿವಿಯಾಗ ಬಿತ್ತು ಹೋಗಿ ಹೌದು ಯಪ್ಪ ದೇಸಾಯರುವ ಬದಲ ತಮ್ಮ ಆಗ್ಯಾರಿದರಾಗ ಇವ ತಂಗಳ ತುಗುಡಿ ನೆನಪ ಇವಾಗ ಹಾರ್ಯಾದಿದರಾಗ ಇವಂಗ ಶ್ರೀಮಂತಿಗೆ ಬಂದದಂತ ನಿಂದ್ರ ಶಾನಂದ ಹೊರಗ ರಾತ್ರಿ 10-11 ಆದ್ರೂ ನ್ಯಾಯ ಹೊಟ್ಟೆ ಬಗೆಹರಿಲಿಲ್ಲ ಊಟ ಮಾಡಿ ಹೊರಗ ಬಂದ ಸೌಕಾರವಾಗ ಜಿಯ 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 ಏ ಬರುದ್ರೊಳಗ ಮಡಿವಾಳಪ್ಪ ಬಾಗಿಲ ಹೊರಗೆ ನಿಂತಿದ್ದ ಏ ಭೇಟಿಯಾಗೆ ಹೋಗಬೇಕಲ್ಲ ಸೌಕಾರಗ ಗುರುಗಳ ಯಾವಾಗ ಬಂದ್ರಿ ಅಂತ ಕೇಳ್ದ ನೋಡಿ ನೋಡ್ಲಾರ್ದಂಗ ಅಲ್ಲೋ ನೀ ನ್ಯಾಯ ಮಾಡಗೆ ಬಂದಿದಿ ಮಧ್ಯಾಹ್ನ ಬಿಸಲಾಗ ಹಿಂದಕ ತಂಗಳ ತುಕುಡಿ ತಿಂದು ಬಡತನದೊಳಗ ಇದ್ದಿ ಮಗನೇ ರಾಜ ಆಗತಿ ಅಂತ ಹೇಳಿ ಹೋಗಿದ್ಯಾ ನಿನಗ ಜಿಯ 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 ಈಗ ಪೋತ ರಾಜ ಆಗುದು ದಿರಾಸನೆ ಬಂದೈತಿ ನಿನಗ ಹೌದು ನೀನು ನಂಬಿ ಅಪನಂಬಿ ಅಂದ ನನಗ ಮಾಡಿದಂದಾಗ ಮತ್ತೇನ್ ಮಾಡುದ್ರಿ ನಿನ್ನ ಮನೆ ಒಳಗೆ ಹಂದಿ ಉಳ್ಯಾಡ ತಾವು 3 ದಿನದಾಗ ತಮ್ಮ ಇಂದಿನವರೆಗೆ ಹಂದಿ ಉಳ್ಯಾಡ ತಾವು ಮನಿಯಾಗ ಅದಕ್ಕೆ ಯಾವಾಗ ಬಂದ್ರು ಖೂನ ಹಿಡಿತೀನಿ ಅಂದ ಬಂದ ಕೂಡಲೇ ಅಲ್ಲೇ ನಿಂದ್ರ ಹೇಳ ಸಾಧುನೇನು ಕೆಲಸ ಐತೆ ಅಂತ ಹೇಳಿಬಿಟ್ರು ರೊಕ್ಕ ಹಿಂಗೆ ಮಾಡಿಬಿಡ್ತತ್ ನೋಡ ಹೌದಲ್ರಿ ಈ ಶಬ್ದ ಹೋಗಿ ಕಡಕೊಳ ಬಡಾಳಪ್ಪನವ್ರ ಕಿವಿಗೆ ಬಿತ್ತು ಏ ದೇಸಾಯರು ಬದಲಾಗ್ಯಾರಪ್ಪ ಮೊದಲಿನ ದೇಸಾಯರದಾರ ನಾ ಬಂದೀನಿ ಹೌದು ಹೌದು ಇವರು ದೊಡ್ಡ ದೇಸಾಯರಾಗ್ಯಾರ ಇವೊಂದು ನ್ಯಾಯಾರ ಎಲ್ಲಿ ತನಕ ಮಾಡ್ತಾನೆ ನಿಂತ ರಾತ್ರಿ ಹೆಂಡರ ಮಕ್ಕಳ ಜೊತೆಯಲ್ಲಿ ಊಟ ಮಾಡ್ಕೊಂಡು ಹೊರಗೆ ಬಂದ ಹೌದಲ್ರಿ ಅವಾಗೇನಾಗ್ತದೆ ಮುಂದೆ ಯಾವಾಗ ಬಂದ್ರಿ ಗುರುಗೋಳ ಅಂತ ಕೇಳ್ದ ಮಡಿವಾಳಪ್ಪನವ್ರು ಬಾಗಲ್ದಾಗ ನಿಂತಿದ್ರು ನೀವೇನು ನ್ಯಾಯ ಮಾಡ್ತಿದ್ರಲ್ರಿ 25 ಹಳ್ಳಿದ ಅವಾಗೇ ಬಂದೇವ್ರಿ ನಾವು ಒಂದು ಹೌದು ಹಿಂದಕ್ಕೆ ತಂಗಳು ತುಗುಳಿತಿದ್ದಿದ್ರಿ ಹುಡುಕ್ಯಾಡ್ ತೊಗೊಂಬಂದಿದ್ರಿ ಮನ್ಯಾಗ ಈಗ ರಾಜ್ಯರಾಗಿರಲ್ಲ 25 ಹಳ್ಳಿ ನ್ಯಾಯದೊಳಗೆ ನೀವು ಭಯಂಕರ ಬಿಜಿ ಇದೀರಿ ಹೌದು ಇದು ನ್ಯಾಯ ಲಾಸ್ಟ್ ನಿಂದ ನ್ಯಾಯ ಮಾಡೋದ್ರ ನಾವು ಹೌದಲ್ರಿ 25 ಹಳ್ಳಿಗೆ ರಾಜ 25 ಹಳ್ಳಿಗೆ ನ್ಯಾಯ ಮಾಡ್ತಿತ್ತ ಮಗನೇ ನಿನ್ನಲ್ಲಿ ಗರು ತುಂಬಿಕೊಂಡದೆ ನಿನ್ನ ಮನೆ ಒಳಗೆ ಹಂದಿ ಓಡಾಡ್ತಾ ಹೋಗತ್ತೆ ಶಾಪ್ ಕೊಟ್ಟ ಹೌದಲ್ರಿ ಇವತ್ತಿನ ಮಿತಿಗೆ ಹಂದಿ ಓಡಾಡ್ತಾವ ಅಂತಿಂಥವ್ರು ನಾಶ ಆಗ್ಯಾರ ಏನೋ ಒಂದೆರಡು ನುಡಿ ಹಾಡು ಅಂದ ಕೂಡಲೇ ಹಾಡಿನಿ ಯಾರಿಗೂ ರೊಕ್ಕಿದ್ದ ಕೂಡಲೇ ಸೊಕ್ಕ ಬರಬಾರ್ದು ಅಂತ ತಮ್ಮಲ್ಲಿ ಕೈ ಮುಗಿದು ಹೇಳ್ತಿ ಇಲ್ಲಿ ಯಾಕಂದ್ರೆ ಈ ವಿಷಯ ಇಲ್ಲಿಗೆ ಬಂದದ ಇಲ್ಲಿಗೆ ತಂದು ಹಚ್ಚಿನ ನಾನು ಯಾಕಂದ್ರೆ ನಮ್ಮ ವಿದೇಶಿರಿ ಆದರೂ ಚಂದಾಗಿತ್ತ ಆಕಿ ನೀಲಾವತಿ ಪದ ಹಾಡಿದ್ದಾಳ ಯಾಕಂದ್ರೆ ಅವರೇ ಮಂಗಳಾರತಿ ಮಾಡಬೇಕಾಗಿತ್ತು ನಮ್ಮ ವಿದೇಶಿರಿ ಅವರೇ ಯಾಕಂದ್ರೆ ಊರಾನವ್ರು ನೀವು ಮಾಡಿ ಸಾವಿರ ಒಂದು ಸಖಿಯರೇ ಖಾಲಿಯಾಡಿ ಹಾಡಂದ್ರೆ ಮಾಡಿವಿದು ಸಪ್ತ ಸಾಗರ ಇದ್ದಂಗೆ ಕಲೆ ಅನ್ನೋಂಥದ್ದು ಎಷ್ಟು ಕೇಳಿದ್ರು ಮುಗಿಯಂಗಿಲ್ಲಿದೆ ಹೌದು ನಮಗೆ ಎಷ್ಟೆಷ್ಟು ಬಂದೇವೆ ಅಷ್ಟೆಷ್ಟು ಮಾಡಿದೆವು ನಮ್ಗಿಂತ ಅನೇಕ ಮಂದಿ ಹಿರಿಯ ಕಲಾವಿದರು ಅನೇಕ ಮಂದಿ ಶಾಣ್ಯರದಾರ ಮತ್ತು ತರಿಸಿಕೊಂಡು ಕೇಳಬೇಕು ತಮ್ಮಲ್ಲಿ ನಾನು ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ ತಾವು ಶಾಂತಿಯಿಂದ ಕೂತು ಕೇಳಬೇಕಂತ ಕಳ್ಕೊಂಡು ಮಾಡ್ತಾರೆ ಯಾಕಂದ್ರೆ ಇಲ್ಲಿವರೆಗೆ ಮಹಾತ್ಮರದು ಶಿವಶರಣರದು
ನಾವು ಕಾರ್ಯಕ್ರಮಗಳನ್ನು ಆಗುವೇನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಹರ ಮಲ್ಲಿನಾಥ ಶ್ರೀ ಮಲ್ಲಿನಾಥ ಹರ ಮಲ್ಲಿನಾಥ ಶರಣು ಶರಣಾರ್ಥಿ ಗುರುವ ಪುಣ್ಯ ಪ್ರಖ್ಯಾತ ಶರಣು ಶರಣಾರ್ಥಿ ಗುರುವೇ ಪುಣ್ಯ ಪ್ರಖ್ಯಾತ ಆರತಿ ಬೆಳಗುವೆನು ಆರತಿ ಬೆಳಗುವೆನು ಆರತಿ ಬೆಳಗುವೆನು ಆರತಿ ಬೆಳಗುವೆನು श्री बसवेश्वर महाराज की जय बसवेश्वर महाराज की जय सांबजय नम पार्वती पति हर हर महादेव ನಮಸ್ಕಾರ ಎಲ್ಲರಿಗೆ.